ಕ್ರಾಂತಿಯ ಕಿಚ್ಚು ಎಲ್ಲಿಂದ ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ, ಯಾರಿಂದ ಶುರುವಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ರಾಜ್ಯ ರಾಜಕೀಯದಲ್ಲಿ ಈಗ ನವೆಂಬರ್ ಕ್ರಾಂತಿಯ ಕಿಚ್ಚಿನ ಹುಚ್ಚು ಎಲ್ಲೆಡೆ ಪಸರಿಸ್ತಾ ಇದೆ. ಅದರ ಒಂದು ಸ್ಯಾಂಪಲ್ ಯತೀಂದ್ರ ಕೊಟ್ಟ ಉತ್ತರಾಧಿಕಾರಿ ಸಂದೇಶ. ಹಾಗಾದ್ರೆ ಯತೀಂದ್ರ ಮಾತಿಗೆ ಸತೀಶ್ ಜಾರಕಿಹೊಳಿ ಹೇಳಿದ್ದೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ನಾವು ಹೇಳಿರಲ್ಲ 28 ಕ್ಲೇಮ್ ಅಂತ ಹೇಳಿರಲ್ಲ. ಸಂಚಲನ, ರಾಜಕೀಯ ಸಂಚಲನ. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆಡಿದ ಒಂದೇ ಒಂದು ಮಾತು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದ ಮುಂದಿನ ಸಿಎಂ ಅನ್ನೋ ಚರ್ಚೆ ನಡೀತಿರೋ ಹೊತ್ತಲ್ಲೇ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಹಿಂದ ದಾಳ ಉರುಳಿಸಿದ್ದಾರೆ. ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ಬರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಸಾಹುಕಾರ್ ಪರ ಯತೀಂದ್ರ ಬಾಣ, ರಾಜಕೀಯ ಸಂಚಲನ. ನಮ್ಮದೇನಿದ್ರು 2028ಕ್ಕೆ ಸಿಎಂ ಕ್ಲೈಮ್ಯಾಕ್ಸ್ ಎಂದ ಸತೀಶ್. ಸಿಎಂ ರೇಸ್ನಲ್ಲಿರೋ ಡಿಕೆಗೆ ಅಹಿಂದ ಚೆಕ್ಮೇಟ್. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಹುತೇಕ ಖಚಿತ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಕಾಂಗ್ರೆಸ್ ಮನೆಯಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಅಂತ ಬಿಜೆಪಿ ಬಾಯಿ ಬಡ್ಕೊಳ್ತಿದೆ. ಈ ನಡುವೆ ಸಿಎಂ ಪುತ್ರ ಯತೀಂದ್ರ ಬೆಳಗಾವಿ ಸಾಹುಕಾರ್ಗೆ ಬಹುಪರಾಕ್ ಹೇಳಿರೋದು ಮುಂದಿನ ನಾಯಕತ್ವ ಬದಲಾವಣೆಗೆ ಪುಷ್ಟಿ ಕೊಡುವಂತಿದೆ. ಡಿಕೆ ಬಣಕ್ಕೆ ಶಾಕ್ ಜೊತೆಗೆ ಕಾಂಗ್ರೆಸ್ ಪಾಳೆಯದಲ್ಲೂ ತಳಮಳ ಸೃಷ್ಟಿಸಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲಿ ನಡೆದ ಕನಕದಾಸ ಮೂರ್ತಿ ಅನಾವರಣದ ಕಾರ್ಯಕ್ರಮದಲ್ಲಿ ಯತೀಂದ್ರ ಆಡಿದ ಮಾತಿನಿಂದ ಕೈಪಡೆಯಲ್ಲಿ ಕೋಲಾಹಲ ಎದ್ದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಯತೀಂದ್ರ ತಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. 2028ಕ್ಕೆ ಸಿಎಂ ಸ್ಥಾನ ಕ್ಲೈಮ್ ಮಾಡ್ತೇವೆ ಎಂದಿದ್ದಾರೆ. ನಾವು ಹೇಳಿರಲ್ಲ 28 ಕ್ಲೇಮ್ ಅಂತ ಹೇಳಿರಲ್ಲ. ಮತ್ತೆ ಹೇಳಿದಿಲ್ಲ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ನಾನು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತ ಹೇಳಲ್ಲ, ಅದನ್ನ ಜನರು ಹಾಗೂ ಪಕ್ಷ ತೀರ್ಮಾನ ಮಾಡುತ್ತೆ ಎಂದಿರುವ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಹಿಂದ ನಾಯಕರೇ ಆಗಬೇಕು ಅಂತ ಡಿಕೆ ಬಣಕ್ಕೆ ಚೆಕ್ಮೇಟ್ ಇಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಪರಂಪರೆ ಇದೆ. ದೇವರಾಜ್ ನಂತರ ಬಂಗಾರಪ್ಪನವರು ಸಿದ್ದರಾಮಯ್ಯ ಅಂತ ಯಾರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ. ಸೊ ಅದಕ್ಕೆ ಉತ್ತರ ಬರುವಂಥ ದಿನಗಳಲ್ಲಿ ಸಿಗ್ತದೆ, ಇವತ್ತು ಹೇಳಲಿಕ್ಕಾಗಲ್ಲ. ಸೊ ಅದು ಕಂಟಿನ್ಯೂಟಿ ಆಗಲೇಬೇಕಾದ್ರು. ಅಹಿಂದ ನಾಯಕತ್ವ, OBC SC ನಾಯಕತ್ವ ಅದು ನ್ಯಾಚುರಲ್ ಆಗಿ ಸೃಷ್ಟಿ ಆಗೇ ಆಗ್ತದೆ. ಯಾರೇ ಮಾಡದೆ ಹೋದರೂ ಇತಿಹಾಸದಲ್ಲಿ ಈಗಾಗಲೇ ಅರಸನಿಂದ ಕಂಟಿನ್ಯೂ ಆಗಿದೆ, ಮುಂದೂ ಕೂಡ ಅದು ರಾಜಕೀಯ ಇರುವವರೆಗೆ ಕಂಟಿನ್ಯೂ ಆಗೇ ಆಗ್ತದೆ. ಯಾರ್ಯಾರು ನಾವು ಬರ್ಬೋದು ಅಥವಾ ಇನ್ಯಾರು ಬರ್ಬೋದು, ಒಟ್ಟು ಅಹಿಂದ ನಾಯಕರು ಯಾರು ಆಗಲೇಬೇಕು ರಾಜ್ಯದಲ್ಲಿ. ಅಹಿಂದ ಶಕ್ತಿ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಆಗ್ತಾರ ಸಾಹುಕಾರ್. ಇಷ್ಟಕ್ಕೂ ಬೆಳಗಾವಿಯ ಸಾಹುಕಾರ್ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತರು. ಸಿದ್ದರಾಮಯ್ಯ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದಾಗಿನಿಂದ ಸತೀಶ್ ಜಾರಕಿಹೊಳಿ ಜೊತೆಯಲ್ಲೇ ಇದ್ದಾರೆ. ಸಿದ್ದರಾಮಯ್ಯ ಅಹಿಂದ ಯಾತ್ರೆ ಮಾಡಿದಾಗ ಬೆನ್ನೆಲುಬಾಗಿ ನಿಂತಿದ್ದು ಸಿದ್ದರಾಮಯ್ಯ ಪಾಲಿಗೆ ಅಹಿಂದ ದೊಡ್ಡ ಶಕ್ತಿಯಾಗಿದ್ದು ಇದೇ ಸತೀಶ್ ಜಾರಕಿಹೊಳಿ. ಈಗಲೂ ಕೂಡ 2028ಕ್ಕೆ ಸಿಎಂ ಸ್ಥಾನದ ಕ್ಲೈಮ್ಯಾಕ್ಸ್ ಎಂದಿರುವ ಸಾಹುಕಾರ್ 5 ವರ್ಷ ಸಿದ್ದರಾಮಯ್ಯವರೇ ಸಿಎಂ, ಅವರ ಜೊತೆ ನಾವು ಯಾವಾಗಲೂ ಇರ್ತೀವಿ ಅನ್ನೋ ಸಂದೇಶ ಸಾರಿದ್ದಾರೆ. ಸಿದ್ದರಾಮಯ್ಯವರು ಅಹಿಂದ ನಾಯಕರಾಗಿ ಬೆಳೆಯೋಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಶಕ್ತಿ ಕೂಡ ಕಾರಣ ಅನ್ನುವಂಥದ್ದು ಸರ್. ಯಾಕಂದರೆ ನೀವು ಅಹಿಂದ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನು ಕರೆದುಕೊಂಡು ಬಂದು ಅವರು JDSನಿಂದ ಹೊರಗೆ ಬಂದಾಗೂ ಕೂಡ ನೀವೇ ಬೆನ್ನೆಲುಬಾಗಿ ಇರುವಂಥದ್ದು ಸರ್. ಆ ಘಟನೆಗಳನ್ನು ಮೆಲುಕು ಹಾಕೋದಾದರೆ 20 ವರ್ಷಗಳಿಂದ ಅವ್ರ ಜೊತೆ ನಾವು ಇದ್ದೀವಿ. JDSನಿಂದ ಹೊರಗೆ ಬಂದ ಸಂದರ್ಭದಲ್ಲಿ ನಾವು ಜೊತೆಯಾಗಿದ್ದೀವಿ. ಅಹಿಂದ ಅವ್ರನ್ನ ಕಟ್ಟಿದ್ದೀವಿ, ನಂತರ ಕಾಂಗ್ರೆಸ್ಗೆ ಹೋದೀವಿ. ಸೊ ಇದೆಲ್ಲ ಇತಿಹಾಸದಲ್ಲಿ ಇದೆ, ಇದರಲ್ಲಿ ಪ್ರಶ್ನೆ ಇಲ್ಲ. ಅದು ನೋಡೋಣ, ಕಾದು ನೋಡ್ಬೇಕು. ತಕ್ಷಣ ಅದಕ್ಕೆ ಏನು ಹೇಳಲಿಕ್ಕಾಗಲ್ಲ, ಕಾದು ನೋಡ್ಬೇಕಷ್ಟೆ. ಇಷ್ಟೇ ಅಲ್ಲ, ನಾಯಕತ್ವ ಬದಲಾವಣೆ ಕೂಗಿನ ನಡುವೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವ ಜಾರಕಿಹೊಳಿ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸಿದ್ದು ಪರ ಬ್ಯಾಟ್ ಬೀಸ್ತಾನೆ ಬಂದಿದ್ದಾರೆ. ಈಗಂತೂ ಅದು ಪ್ರಶ್ನೆ ಉದ್ಭವಿಸೋದಿಲ್ಲ, ಬಂದಾಗ ನೋಡೋಣ. ಅದು ಈಗಂತೂ ಸಿದ್ದರಾಮಯ್ಯ ಇರ್ತಾರೆ. ಸತೀಶ್ ಜಾರಕಿಹೊಳಿ ಎಂತಹ ಸಂದಿಗ್ಧ ಸ್ಥಿತಿಯಲ್ಲೂ ಸಿದ್ದರಾಮಯ್ಯಗೆ ಹೆಗಲಿಗೆ ಹೆಗಲು ಕೊಟ್ಟಿದ್ದಾರೆ. ಹೀಗೆ ಪ್ರತಿ ಹಂತದಲ್ಲೂ ತಮ್ಮ ಕಷ್ಟಕ್ಕಾದ ಸಾಹುಕಾರ್ಗೆ ಪ್ರತಿಫಲವೂ ಸಿಗಬೇಕಿದೆ. ಇದೀಗ ಬೆಳಗಾವಿ ಸಾಹುಕಾರ್ ಸಿಎಂ ರೇಸ್ಗೆ ಪ್ರಬಲ ಪೈಪೋಟಿ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತ ನಾಯಕರು, ಹಿರಿಯ ಶಾಸಕರು ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ತಪ್ಪೇನು ಅಂತಿದ್ದಾರೆ.
5 ವರ್ಷ ನಾನೇ ಸಿಎಂ ಅಂತಿರೋ ಸಿದ್ದರಾಮಯ್ಯ ತಮ್ಮ ಆಪ್ತ ನಾಯಕನನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡಿ ರಾಜಕೀಯ ನಿವೃತ್ತಿ ಪಡೆದುಕೊಳ್ತಾರಾ ಅನ್ನೋ ಚರ್ಚೆಯೂ ಇದೀಗ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.